ಘಟ್ಟದ ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಬಂಧನಕ್ಕಾಗಿ ಪೊಲೀಸರು ಈಗ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. 2 ಎಫ್ಐಆರ್ ದಾಖಲಾಗಿದೆ. ಸುಮಾರು 1 ವಾರ ಕಳೆದು ಹೋಗಿದೆ. ಪೌರಾಡಳಿತ ಆಯುಕ್ತೆಗೆ ಇವರು ಧಮಕಿ ಹಾಕಿ, ಆವಾಜ್ ಹಾಕಿ, ಇನ್ನೂ ಕೂಡ ಅವರ ಬಂಧನ ಆಗಿಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನವನ್ನೇ ಮಾಡ್ತಾ ಇದೆ. ಇದರ ನಡುವೆ ಸರ್ಕಾರ ಈಗ ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಧಮಕಿ ಹಾಕಿದ ಕೇಸ್. ರಾಜೀವ್ ಗೌಡಗೆ ಬಿಗ್ ಶಾಕ್ ಕೊಟ್ಟ ಕಾಂಗ್ರೆಸ್. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾಗೆ ಧಮಕಿ ಹಾಕಿದ ಕೇಸ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡದ ಅರೆಸ್ಟ್ ರಾಜು ಅಭಿಯಾನ ಬೆನ್ನಲ್ಲೇ ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಧಮಕಿ ವೀರನನ್ನು ಅಮಾನತು ಮಾಡುವಂತೆ ಶಿಫಾರಸು ಮಾಡಲಾಗಿದೆ. ಕಾಂಗ್ರೆಸ್ ನೋಟಿಸ್ಗೆ ರಾಜು ಗೌಡ ಉತ್ತರಿಸಿರಲಿಲ್ಲ. ಆದ್ದರಿಂದ 7 ದಿನದ ಬಳಿಕ ರಾಜು ಗೌಡ ಅಮಾನತಿಗೆ ಶಿಫಾರಸು ಮಾಡಲಾಗಿದೆ. ಇಂದು ರಾಜು ಗೌಡ ಬೇಲ್ ಭವಿಷ್ಯ. ಕಾಂಗ್ರೆಸ್ ನಾಯಕ ರಾಜೀವ್ ಗೌಡಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು. ಅಲ್ಲದೆ ಆತನ ಮೇಲೆ ಗಂಭೀರ ಆರೋಪಗಳನ್ನು ದಾಖಲು ಮಾಡದಿದ್ದಕ್ಕಾಗಿ ಸರ್ಕಾರವನ್ನು ಕೂಡ ಪ್ರಶ್ನೆ ಮಾಡಿದೆ. ಇಂದು ರಾಜೀವ್ ಗೌಡ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ಧಮಕಿವೀರ ರಾಜೀವ್ ಗೌಡ ಹಲವು ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರಂತೆ. ಬರೋಬ್ಬರಿ 16 ಪ್ರಕರಣಗಳಲ್ಲಿ ರಾಜೀವ್ ಗೌಡನ ಕೈವಾಡ ಇದೆಯಂತೆ. ಸಾಹೇಬರ ವಿರುದ್ಧ ಫೋಕ್ಸೋ, ಮೋಸ, ವಂಚನೆ ಸೇರಿ 16 ಪ್ರಕರಣಗಳು ದಾಖಲಾಗಿವೆ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲೂ ಕೂಡ ಮೋಸ ಮಾಡಿದ್ದಾರಂತೆ. ಶಿಡ್ಲಘಟ್ಟ ನಗರ, ಹೊಸಕೋಟೆ, ದೇವನಹಳ್ಳಿ, ಬೆಂಗಳೂರು ಸೇರಿ ಹಲವು ಕಡೆ ಕೇಸ್ಗಳಿವೆ ಅಂತ ಹೇಳಲಾಗ್ತಿದೆ. ಕೊನೆಗೂ ರಾಜೀವ್ ಗೌಡನಿಗೆ ಪಾಠ ಕಲಿಸಲು ಕಾಂಗ್ರೆಸ್ ಪಕ್ಷ ಮುಂದಾಗಿದೆ. ಉಚ್ಚಾಟನೆ ಬಳಿಕವಾದರೂ ಆರೋಪಿ ಬಂಧನವಾಗುತ್ತಾ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಬಂಧನಕ್ಕಾಗಿ ಪೊಲೀಸರು ಈಗ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. 2 ಎಫ್ಐಆರ್ ದಾಖಲಾಗಿದೆ. ಸುಮಾರು 1 ವಾರ ಕಳೆದು ಹೋಗಿದೆ. ಪೌರಾಡಳಿತ ಆಯುಕ್ತೆಗೆ ಇವರು ಧಮಕಿ ಹಾಕಿ, ಆವಾಜ್ ಹಾಕಿ, ಇನ್ನೂ ಕೂಡ ಅವರ ಬಂಧನ ಆಗಿಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನವನ್ನೇ ಮಾಡ್ತಾ ಇದೆ. ಇದರ ನಡುವೆ ಸರ್ಕಾರ ಈಗ ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಧಮಕಿ ಹಾಕಿದ ಕೇಸ್. ರಾಜೀವ್ ಗೌಡಗೆ ಬಿಗ್ ಶಾಕ್ ಕೊಟ್ಟ ಕಾಂಗ್ರೆಸ್. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾಗೆ ಧಮಕಿ ಹಾಕಿದ ಕೇಸ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡದ ಅರೆಸ್ಟ್ ರಾಜು ಅಭಿಯಾನ ಬೆನ್ನಲ್ಲೇ ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಧಮಕಿ ವೀರನನ್ನು ಅಮಾನತು ಮಾಡುವಂತೆ ಶಿಫಾರಸು ಮಾಡಲಾಗಿದೆ. ಕಾಂಗ್ರೆಸ್ ನೋಟಿಸ್ಗೆ ರಾಜು ಗೌಡ ಉತ್ತರಿಸಿರಲಿಲ್ಲ. ಆದ್ದರಿಂದ 7 ದಿನದ ಬಳಿಕ ರಾಜು ಗೌಡ ಅಮಾನತಿಗೆ ಶಿಫಾರಸು ಮಾಡಲಾಗಿದೆ. ಇಂದು ರಾಜು ಗೌಡ ಬೇಲ್ ಭವಿಷ್ಯ. ಕಾಂಗ್ರೆಸ್ ನಾಯಕ ರಾಜೀವ್ ಗೌಡಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು. ಅಲ್ಲದೆ ಆತನ ಮೇಲೆ ಗಂಭೀರ ಆರೋಪಗಳನ್ನು ದಾಖಲು ಮಾಡದಿದ್ದಕ್ಕಾಗಿ ಸರ್ಕಾರವನ್ನು ಕೂಡ ಪ್ರಶ್ನೆ ಮಾಡಿದೆ. ಇಂದು ರಾಜೀವ್ ಗೌಡ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ಧಮಕಿವೀರ ರಾಜೀವ್ ಗೌಡ ಹಲವು ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರಂತೆ. ಬರೋಬ್ಬರಿ 16 ಪ್ರಕರಣಗಳಲ್ಲಿ ರಾಜೀವ್ ಗೌಡನ ಕೈವಾಡ ಇದೆಯಂತೆ. ಸಾಹೇಬರ ವಿರುದ್ಧ ಫೋಕ್ಸೋ, ಮೋಸ, ವಂಚನೆ ಸೇರಿ 16 ಪ್ರಕರಣಗಳು ದಾಖಲಾಗಿವೆ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲೂ ಕೂಡ ಮೋಸ ಮಾಡಿದ್ದಾರಂತೆ. ಶಿಡ್ಲಘಟ್ಟ ನಗರ, ಹೊಸಕೋಟೆ, ದೇವನಹಳ್ಳಿ, ಬೆಂಗಳೂರು ಸೇರಿ ಹಲವು ಕಡೆ ಕೇಸ್ಗಳಿವೆ ಅಂತ ಹೇಳಲಾಗ್ತಿದೆ. ಕೊನೆಗೂ ರಾಜೀವ್ ಗೌಡನಿಗೆ ಪಾಠ ಕಲಿಸಲು ಕಾಂಗ್ರೆಸ್ ಪಕ್ಷ ಮುಂದಾಗಿದೆ. ಉಚ್ಚಾಟನೆ ಬಳಿಕವಾದರೂ ಆರೋಪಿ ಬಂಧನವಾಗುತ್ತಾ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಬಂಧನಕ್ಕಾಗಿ ಪೊಲೀಸರು ಈಗ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. 2 ಎಫ್ಐಆರ್ ದಾಖಲಾಗಿದೆ. ಸುಮಾರು 1 ವಾರ ಕಳೆದು ಹೋಗಿದೆ. ಪೌರಾಡಳಿತ ಆಯುಕ್ತೆಗೆ ಇವರು ಧಮಕಿ ಹಾಕಿ, ಆವಾಜ್ ಹಾಕಿ, ಇನ್ನೂ ಕೂಡ ಅವರ ಬಂಧನ ಆಗಿಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನವನ್ನೇ ಮಾಡ್ತಾ ಇದೆ. ಇದರ ನಡುವೆ ಸರ್ಕಾರ ಈಗ ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಧಮಕಿ ಹಾಕಿದ ಕೇಸ್. ರಾಜೀವ್ ಗೌಡಗೆ ಬಿಗ್ ಶಾಕ್ ಕೊಟ್ಟ ಕಾಂಗ್ರೆಸ್. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾಗೆ ಧಮಕಿ ಹಾಕಿದ ಕೇಸ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡದ ಅರೆಸ್ಟ್ ರಾಜು ಅಭಿಯಾನ ಬೆನ್ನಲ್ಲೇ ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಧಮಕಿ ವೀರನನ್ನು ಅಮಾನತು ಮಾಡುವಂತೆ ಶಿಫಾರಸು ಮಾಡಲಾಗಿದೆ. ಕಾಂಗ್ರೆಸ್ ನೋಟಿಸ್ಗೆ ರಾಜು ಗೌಡ ಉತ್ತರಿಸಿರಲಿಲ್ಲ. ಆದ್ದರಿಂದ 7 ದಿನದ ಬಳಿಕ ರಾಜು ಗೌಡ ಅಮಾನತಿಗೆ ಶಿಫಾರಸು ಮಾಡಲಾಗಿದೆ. ಇಂದು ರಾಜು ಗೌಡ ಬೇಲ್ ಭವಿಷ್ಯ. ಕಾಂಗ್ರೆಸ್ ನಾಯಕ ರಾಜೀವ್ ಗೌಡಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು. ಅಲ್ಲದೆ ಆತನ ಮೇಲೆ ಗಂಭೀರ ಆರೋಪಗಳನ್ನು ದಾಖಲು ಮಾಡದಿದ್ದಕ್ಕಾಗಿ ಸರ್ಕಾರವನ್ನು ಕೂಡ ಪ್ರಶ್ನೆ ಮಾಡಿದೆ. ಇಂದು ರಾಜೀವ್ ಗೌಡ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ.
ಧಮ್ಕಿವೀರ ರಾಜೀವ್ ಗೌಡ ಹಲವು ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರಂತೆ. ಬರೋಬ್ಬರಿ 16 ಪ್ರಕರಣಗಳಲ್ಲಿ ರಾಜೀವ್ ಗೌಡನ ಕೈವಾಡ ಇದೆಯಂತೆ. ಸಾಹೇಬರ ವಿರುದ್ಧ ಫೋಕ್ಸೋ, ಮೋಸ, ವಂಚನೆ ಸೇರಿ 16 ಪ್ರಕರಣಗಳು ದಾಖಲಾಗಿವೆ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲೂ ಕೂಡ ಮೋಸ ಮಾಡಿದ್ದಾರಂತೆ. ಶಿಡ್ಲಘಟ್ಟ ನಗರ, ಹೊಸಕೋಟೆ, ದೇವನಹಳ್ಳಿ, ಬೆಂಗಳೂರು ಸೇರಿ ಹಲವು ಕಡೆ ಕೇಸ್ಗಳಿವೆ ಅಂತ ಹೇಳಲಾಗ್ತಿದೆ. ಕೊನೆಗೂ ರಾಜೀವ್ ಗೌಡನಿಗೆ ಪಾಠ ಕಲಿಸಲು ಕಾಂಗ್ರೆಸ್ ಪಕ್ಷ ಮುಂದಾಗಿದೆ. ಉಚ್ಚಾಟನೆ ಬಳಿಕವಾದರೂ ಆರೋಪಿ ಬಂಧನವಾಗುತ್ತಾ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಬಂಧನಕ್ಕಾಗಿ ಪೊಲೀಸರು ಈಗ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. 2 ಎಫ್ಐಆರ್ ದಾಖಲಾಗಿದೆ. ಸುಮಾರು 1 ವಾರ ಕಳೆದು ಹೋಗಿದೆ. ಪೌರಾಡಳಿತ ಆಯುಕ್ತೆಗೆ ಇವರು ಧಮಕಿ ಹಾಕಿ, ಆವಾಜ್ ಹಾಕಿ, ಇನ್ನೂ ಕೂಡ ಅವರ ಬಂಧನ ಆಗಿಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನವನ್ನೇ ಮಾಡ್ತಾ ಇದೆ. ಇದರ ನಡುವೆ ಸರ್ಕಾರ ಈಗ ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಧಮಕಿ ಹಾಕಿದ ಕೇಸ್. ರಾಜೀವ್ ಗೌಡಗೆ ಬಿಗ್ ಶಾಕ್ ಕೊಟ್ಟ ಕಾಂಗ್ರೆಸ್. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾಗೆ ಧಮಕಿ ಹಾಕಿದ ಕೇಸ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡದ ಅರೆಸ್ಟ್ ರಾಜು ಅಭಿಯಾನ ಬೆನ್ನಲ್ಲೇ ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಧಮಕಿ ವೀರನನ್ನು ಅಮಾನತು ಮಾಡುವಂತೆ ಶಿಫಾರಸು ಮಾಡಲಾಗಿದೆ. ಕಾಂಗ್ರೆಸ್ ನೋಟಿಸ್ಗೆ ರಾಜು ಗೌಡ ಉತ್ತರಿಸಿರಲಿಲ್ಲ. ಆದ್ದರಿಂದ 7 ದಿನದ ಬಳಿಕ ರಾಜು ಗೌಡ ಅಮಾನತಿಗೆ ಶಿಫಾರಸು ಮಾಡಲಾಗಿದೆ. ಇಂದು ರಾಜು ಗೌಡ ಬೇಲ್ ಭವಿಷ್ಯ. ಕಾಂಗ್ರೆಸ್ ನಾಯಕ ರಾಜೀವ್ ಗೌಡಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು. ಅಲ್ಲದೆ ಆತನ ಮೇಲೆ ಗಂಭೀರ ಆರೋಪಗಳನ್ನು ದಾಖಲು ಮಾಡದಿದ್ದಕ್ಕಾಗಿ ಸರ್ಕಾರವನ್ನು ಕೂಡ ಪ್ರಶ್ನೆ ಮಾಡಿದೆ. ಇಂದು ರಾಜೀವ್ ಗೌಡ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ಧಮ್ಕಿವೀರ ರಾಜೀವ್ ಗೌಡ ಹಲವು ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರಂತೆ. ಬರೋಬ್ಬರಿ 16 ಪ್ರಕರಣಗಳಲ್ಲಿ ರಾಜೀವ್ ಗೌಡನ ಕೈವಾಡ ಇದೆಯಂತೆ. ಸಾಹೇಬರ ವಿರುದ್ಧ ಫೋಕ್ಸೋ, ಮೋಸ, ವಂಚನೆ ಸೇರಿ 16 ಪ್ರಕರಣಗಳು ದಾಖಲಾಗಿವೆ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲೂ ಕೂಡ ಮೋಸ ಮಾಡಿದ್ದಾರಂತೆ. ಶಿಡ್ಲಘಟ್ಟ ನಗರ, ಹೊಸಕೋಟೆ, ದೇವನಹಳ್ಳಿ, ಬೆಂಗಳೂರು ಸೇರಿ ಹಲವು ಕಡೆ ಕೇಸ್ಗಳಿವೆ ಅಂತ ಹೇಳಲಾಗ್ತಿದೆ. ಕೊನೆಗೂ ರಾಜೀವ್ ಗೌಡನಿಗೆ ಪಾಠ ಕಲಿಸಲು ಕಾಂಗ್ರೆಸ್ ಪಕ್ಷ ಮುಂದಾಗಿದೆ. ಉಚ್ಚಾಟನೆ ಬಳಿಕವಾದರೂ ಆರೋಪಿ ಬಂಧನವಾಗುತ್ತಾ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಬಂಧನಕ್ಕಾಗಿ ಪೊಲೀಸರು ಈಗ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. 2 ಎಫ್ಐಆರ್ ದಾಖಲಾಗಿದೆ. ಸುಮಾರು 1 ವಾರ ಕಳೆದು ಹೋಗಿದೆ. ಪೌರಾಡಳಿತ ಆಯುಕ್ತೆಗೆ ಇವರು ಧಮಕಿ ಹಾಕಿ, ಆವಾಜ್ ಹಾಕಿ, ಇನ್ನೂ ಕೂಡ ಅವರ ಬಂಧನ ಆಗಿಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನವನ್ನೇ ಮಾಡ್ತಾ ಇದೆ. ಇದರ ನಡುವೆ ಸರ್ಕಾರ ಈಗ ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಧಮಕಿ ಹಾಕಿದ ಕೇಸ್. ರಾಜೀವ್ ಗೌಡಗೆ ಬಿಗ್ ಶಾಕ್ ಕೊಟ್ಟ ಕಾಂಗ್ರೆಸ್. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾಗೆ ಧಮಕಿ ಹಾಕಿದ ಕೇಸ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡದ ಅರೆಸ್ಟ್ ರಾಜು ಅಭಿಯಾನ ಬೆನ್ನಲ್ಲೇ ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಧಮಕಿ ವೀರನನ್ನು ಅಮಾನತು ಮಾಡುವಂತೆ ಶಿಫಾರಸು ಮಾಡಲಾಗಿದೆ. ಕಾಂಗ್ರೆಸ್ ನೋಟಿಸ್ಗೆ ರಾಜು ಗೌಡ ಉತ್ತರಿಸಿರಲಿಲ್ಲ. ಆದ್ದರಿಂದ 7 ದಿನದ ಬಳಿಕ ರಾಜು ಗೌಡ ಅಮಾನತಿಗೆ ಶಿಫಾರಸು ಮಾಡಲಾಗಿದೆ. ಇಂದು ರಾಜು ಗೌಡ ಬೇಲ್ ಭವಿಷ್ಯ. ಕಾಂಗ್ರೆಸ್ ನಾಯಕ ರಾಜೀವ್ ಗೌಡಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು. ಅಲ್ಲದೆ ಆತನ ಮೇಲೆ ಗಂಭೀರ ಆರೋಪಗಳನ್ನು ದಾಖಲು ಮಾಡದಿದ್ದಕ್ಕಾಗಿ ಸರ್ಕಾರವನ್ನು ಕೂಡ ಪ್ರಶ್ನೆ ಮಾಡಿದೆ. ಇಂದು ರಾಜೀವ್ ಗೌಡ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ಧಮ್ಕಿವೀರ ರಾಜೀವ್ ಗೌಡ ಹಲವು ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರಂತೆ. ಬರೋಬ್ಬರಿ 16 ಪ್ರಕರಣಗಳಲ್ಲಿ ರಾಜೀವ್ ಗೌಡನ ಕೈವಾಡ ಇದೆಯಂತೆ. ಸಾಹೇಬರ ವಿರುದ್ಧ ಫೋಕ್ಸೋ, ಮೋಸ, ವಂಚನೆ ಸೇರಿ 16 ಪ್ರಕರಣಗಳು ದಾಖಲಾಗಿವೆ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲೂ ಕೂಡ ಮೋಸ ಮಾಡಿದ್ದಾರಂತೆ. ಶಿಡ್ಲಘಟ್ಟ ನಗರ, ಹೊಸಕೋಟೆ, ದೇವನಹಳ್ಳಿ, ಬೆಂಗಳೂರು ಸೇರಿ ಹಲವು ಕಡೆ ಕೇಸ್ಗಳಿವೆ ಅಂತ ಹೇಳಲಾಗ್ತಿದೆ. ಕೊನೆಗೂ ರಾಜೀವ್ ಗೌಡನಿಗೆ ಪಾಠ ಕಲಿಸಲು ಕಾಂಗ್ರೆಸ್ ಪಕ್ಷ ಮುಂದಾಗಿದೆ. ಉಚ್ಚಾಟನೆ ಬಳಿಕವಾದರೂ ಆರೋಪಿ ಬಂಧನವಾಗುತ್ತಾ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.